ನಮ್ಮ ದೃಷ್ಟಿಯಿಂದ ರಾವಣನು ರಾಮನನ್ನು ಕರೆದಿದ್ದಾನೆ, ತನ್ನ ತಂಗಿಯನ್ನೇ ಕಳುಹಿಸಿಕೊಟ್ಟಿದ್ದಾನೆ. ಶೂರ್ಪಣಖೆಯನ್ನೇ ಪಂಚವಟಿಗೆ ರಾಮನಿದ್ದಲ್ಲಿಗೆ, ಈ ಗುರುಗಳನ್ನು ಕರೆಯುವಾಗ ಗುರುಗಳು ಇದ್ದಲ್ಲಿಗೆ ಹೋಗಿ ಕಾಯಿಟ್ಟು ಕರೆಯೋದಲ್ವಾ, ಹಾಗೆ ಪಂಚವಟಿಗೆ ರಾಮನಿದ್ದಲ್ಲಿಗೆ ಶೂರ್ಪಣಖೆಯನ್ನು ಕಳಿಸಿ ರಾಕ್ಷಸರ ಭಾಷೆಯಲ್ಲಿ ಕರೆದಿದ್ದು. ಸ್ವಲ್ಪ ಕರೆದಿದ್ದ ರೀತಿ ಬೇರೆ ಇರ್ಬೋದು. ಹಾಗಾಗಿ ಆ ಭಾಷೆಯಲ್ಲಿ ಕರೆದು ತತ್ಫಲವಾಗಿ ರಾಮ ಇಲ್ಲಿಗೆ ಬರುವಂತೆ ಆಯಿತು. ಶೂರ್ಪಣಖೆಯ ಕಾರಣ ತಾನೆ, ಶೂರ್ಪಣಖೆಯ ಕರ್ಣನಾಸಾಚ್ಛೇದನ. ತತ್ಫಲವಾಗಿ ಶೂರ್ಪಣಖೆ ಬಂದು ರಾವಣನಲ್ಲಿ ದೂರಿಕೊಂಡಿದ್ದು, ಅವನು ಬಂದು ಸೀತೆಯನ್ನು ಅಪಹಾರ ಮಾಡಿದ್ದು, ಎಲ್ಲ ಮೂಲ ಯಾವುದು, ಬೀಜ ಯಾವುದು ನೋಡಿ, ಅದೇ ಅದು ಅಂತ. ಹಾಗೆ ರಾವಣನೊಳಗಿನ ವೈಕುಂಠದ ದ್ವಾರಪಾಲಕ ಅವನು ಕರೆದಿರಲೇಬೇಕು ರಾಮನನ್ನು. ಹೀಗೆ ಎಲ್ಲ ಕರೆಗಳ ಫಲವಾಗಿ ದೇವರ ದೇವ, ಮೂಜಗದ ಒಡೆಯ, ಮರ್ಯಾದಾ ಪುರುಷೋತ್ತಮ, ಪಾವನಾತ್ಮಕ ರಾಮ ಲಂಕೆಯ ಬಾಗಿಲಿಗೆ ಅಂದರೆ ಸಮುದ್ರದ ಆಚೆಯವರೆಗೆ ಬಂದು ನಿಂತಿದ್ದಾನೆ. ಈಚೆ ಲಂಕೆಯಲ್ಲಿ ರಾವಣನ ಎದೆ ಡವ ಡವ ಹೊಡ್ಕೊಳ್ತಾ ಇದೆ. ಭೀತಿ ರಾವಣನ ಎದೆಯಲ್ಲಿ ಅದು ಮೊದಲೇ ಇತ್ತು. ಆ ಭೀತಿ ಇಲ್ಲದೆ ಇದ್ದಿದ್ರೆ ಸೀತೆಯನ್ನು ಕದ್ದೊಯ್ಯುವ ಪ್ರಮೇಯವಿಲ್ಲ. ಚಿನ್ನದ ಜಿಂಕೆ ಬೇಡ, ಮಾರೀಚನ ಮಾಯೆ ಬೇಡ, ಯಾಕೆ ಬೇಕಾಯಿತು? ರಾಮನ ಕುರಿತ ಭಯ, ಲಕ್ಷ್ಮಣನ ಕುರಿತು ಕೂಡ ಭಯ. ಹಾಗಾಗಿ ಹಾ ಸೀತೆ ಹಾ ಲಕ್ಷ್ಮಣ ಎಂಬುದಾಗಿ ಮಾರೀಚನ ಆ ಕೊನೆ ಧ್ವನಿ. ಲಕ್ಷ್ಮಣನೂ ಹೋಗಬೇಕು, ಅಲ್ಲಿರಬಾರದು ಅಂತ ಅಂದ್ಕೊಂಡಿದ್ದ. ರಾಮನಿಗೆ ಗೊತ್ತಾಗುವುದೇ ಇಲ್ಲ ಅಂತ. ಸೀತೆ ಎಲ್ಲಿದ್ದಾಳೆ? ಸುಳಿವೇ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹುಡುಕ್ತಾನೆ? ಎಲ್ಲಿಗೆ ಹೋಗ್ತಾನೆ? 8 ಪಿಶಾಚರನ್ನು, 8 ಮಂದಿ ಪಿಶಾಚ ರಾಕ್ಷಸರನ್ನು ರಾಮನಿದ್ದಲಿಗೆ ಅಟ್ಟಿದ್ದ ರಾವಣ. ಸೀತಾಪಹರಣದ ಕೂಡಲೇ ಮಾಡುವ ಕೆಲಸ ಅದು. ರಾಮನ ಹಿಂದೆ ಇರಿ, ನೋಡ್ತಾ ಇರಿ, ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಅಂತ. ಸಾಧ್ಯ ಆದರೆ ಮುಗಿಸ್ಬಿಡಿ ರಾಮನನ್ನು. ಅಂತೂ ಅವನ ಎಲ್ಲಿ ಹುಡುಕ್ತಾನೆ, ಏನು ಮಾಡ್ತಾನೆ ಅನ್ನೋದನ್ನು ಗಮನಿಸಿ ಅಂತ. ಅವರು ಏನಾದರೂ ವಿಳಾಸ ಇಲ್ಲ ಆಮೇಲೆ ಆ ರಾಕ್ಷಸರದ್ದು. ಆ ಧೈರ್ಯದಲ್ಲಿದ್ದ ಅವನು. ಆದರೆ ಯಾವಾಗ ರಾಮನಿಗೆ ಗೊತ್ತಾಗಿ ಹೋಯ್ತೋ ಸೀತೆ ಲಂಕೆಯಲ್ಲಿದ್ದಾಳೆ ಎಂಬುದು, ರಾಮನು ಸೇನೆಯನ್ನು ಕಟ್ಟಿಕೊಂಡು ಸಾಗರದ ಆಚೆಗೆ ಬಂದು ಬೀಡಿಬಿಟ್ಟನು. ಗಡಗಡ ನಡುಗಿದೆ ಒಳಗೊಳಗೆ ರಾವಣನ ಎದೆ. ಹಾಗಾಗಿ ಪ್ರಹಸ್ತ ನೀನು ಬಾ, ನಿಕುಂಭ ನೀನು ಬಾ, ಕುಂಭಕರ್ಣ ನೀನು ಬಾ, ಅತಿಕಾಯ ನೀನು ಬಾ. ಯಾಕೆ? ಸಮಾಲೋಚನೆ ಮಾಡೋಣ, ಮಂತ್ರಾಲೋಚನೆ ಮಾಡೋಣ. ಮೊದಲೆಲ್ಲ ಹೀಗೆಲ್ಲ ಮಾಡಿದ್ದಿಲ್ಲ ರಾವಣ. ದಿಗ್ವಿಜಯ ಮಾಡಿದ್ದುಂಟು, ಇಂದ್ರಲೋಕ ಗೆದ್ದದ್ದುಂಟು, ವರುಣಲೋಕ ಗೆದ್ದದ್ದುಂಟು, ಯಮಲೋಕ ಗೆದ್ದದ್ದುಂಟು. ಆದರೆ ಈ ಸಮಯದಲ್ಲಿ ಎಲ್ಲೂ ಈ ಪರಿಯ ಮಂತ್ರಾಲೋಚನೆಗಳಿಲ್ಲ. ಭಯವಾದಾಗ ಮಾಡುವಂಥದ್ದು. ಹಾಗಾಗಿ ಕರೆದಿದ್ದಾನೆ ಮಂತ್ರಾಲೋಚನೆಗೆ ಲಂಕೆಯ ಎಲ್ಲ ಪ್ರಮುಖರನ್ನು ರಾವಣ. ಏನಿತ್ತು ರಾವಣನ ಮನಸ್ಸು ಎಂಬುದನ್ನು ವಾಲ್ಮೀಕಿಗಳು ಹೇಳ್ತಾರೆ. ಲಂಕಾಯಾಂತು ಕೃತಂ ಕರ್ಮ ಘೋರಂ ದೃಷ್ಟ್ವಾ ಭಯಾವಹಂ. ಇನ್ನೂ ಅಲ್ಲಿಗೆ ಬಂದಿಲ್ಲ ವಿಷಯ. ಸಮುದ್ರ ತೀರಕ್ಕೆ ರಾವಣನು ಬಂದಿದ್ದು, ಇನ್ನೂ ರಾಮನು ಬಂದು ಮುಟ್ಟಿದ್ದು ಇನ್ನೂ ಪೂರ್ತಿ ವಿಷಯ ಗೊತ್ತಾಗಬೇಕಾಗಿದೆ. ಅದಕ್ಕಿಂತ ಮುಂಚಿನ ಭಯ ಇದು. ಅದು ಯಾವುದು ಅಂದರೆ ಹನುಮಂತ ಬಂದು ಮಾಡಿ ಹೋದ ಅನಾಹುತ ಇದೆಯಲ್ಲ, ಘೋರಂ ಕರ್ಮ. ಹನುಮಂತ ಮಾಡಿದ ಕರ್ಮ ಲಂಕೆಯಲ್ಲಿ ರಾವಣನ ಭಾಷೆಯಲ್ಲಿ ಘೋರ, ಭಯಾವಹಂ, ಭಯಂಕರವಾದ ಘೋರವಾದ ಕರ್ಮವನ್ನು ಹನುಮಂತನ ಲಂಕೆಯಲ್ಲಿ ಮಾಡಿರಲಾಗಿ. ಅಂದರೆ ರಾಕ್ಷಸರನ್ನು ಕೊಂದು ಹಾಕಿದ್ದು ದೊಡ್ಡ ಸಂಖ್ಯೆಯಲ್ಲಿ, ವೀರರನ್ನೇ ಸೆದೆಬಡಿದಿದ್ದು, ಕೋಟೆಯನ್ನು ಕುಟ್ಟಿ ಕೆಡವಿದ್ದು, ಚೈತ್ಯ ಪ್ರಸಾದವನ್ನು ಮುರಿದು ಸುಟ್ಟಿದ್ದು. 1-2 ಲಂಕೆಗೆ ಬೆಂಕಿ. ಹಾಗಾಗಿ ಅದನ್ನು ಕಂಡು ರಾವಣ ಸಭೆಯನ್ನು ಕರೆದಿದ್ದಾನೆ. ಈವರೆಗೆ ಲೋಕಕ್ಕೆ ರಾವಣ ಘೋರ ಮತ್ತು ಭಯಾವಹ. ಲಂಕೆ ಕೂಡ ಹಾಗೆ. ಲೋಕದ ಪಾಲಿಗೆ ಲಂಕೆ ಅಂದರೆ ಭಯ, ಲಂಕೆ ಅಂದರೆ ಘೋರ. ಆದರೆ ಇದೇ ಮೊದಲ ಬಾರಿಗೆ ಅವರಿಗೆ ಅದರ ಅನುಭವ ಆಗ್ತಾ ಇದೆ ಅಂತ. ಘೋರ, ಭಯಾವಹ, ಅವ್ರ ಬಾಯಲ್ಲಿ ಈ ಶಬ್ದ ಬರ್ತಾ ಇದೆ. ಹನುಮಂತ ಮಾಡಿದ ಕರ್ಮ ಘೋರ, ಭಯಾವಹ. ಕಾಲ ತಿರುಗಿ ಬಂದಿದೆ. ಯದ್ಯಪಿ ಆ ಒಂದು ಸ್ಫಟಿಕಮಯವಾದ ರತ್ನಮಯವಾದ ಆಸ್ಥಾನದಲ್ಲಿ ರತ್ನಪೀಠವನ್ನು, ಎತ್ತರದ ರತ್ನಪೀಠವನ್ನು ಏರಿ ಕುಳಿತಿದ್ದಾನೆ ರಾವಣ. ಆದರೆ ತಲೆ ಕೊಂಚ ತಗ್ಗಿದೆಯಂತೆ. ಹಿರಿಯ ಕಿಂಚಿದ ಅವಾಂಗ್ಮುಖ.
ಲಜ್ಜೆಯಿಂದ, ಕ್ರಿಯಾ ಅಂದರೆ ಅದು, ಲಜ್ಜೆ ಅಂದರೆ ಭಂಗ ಅಲ್ವಾ, ಮುಖಭಂಗ ಅಲ್ವಾ ಹನುಮಂತ ಮಾಡಿದ್ದು. ಯಾರಾದರೂ ಲಂಕೆಯನ್ನು ಪ್ರವೇಶ ಮಾಡ್ತಾರೆ ಅಂದರೆ ಅದೇ ದೊಡ್ಡ ಮುಖಭಂಗ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಅಭೇದ್ಯ ಲಂಕೆ ಎನ್ನುವಂಥದ್ದು. ಪ್ರವೇಶ ಮಾಡಿದ್ದು ಮಾತ್ರವಲ್ಲ, ಸೀತೆಯನ್ನು ಕಂಡು ಮಾತನಾಡಿ ಇಡೀ ಲಂಕೆಯನ್ನು ಸೋಲಿಸಿ ರಾಕ್ಷಸರನ್ನೆಲ್ಲ ಸದೆಬಡಿದು ಬೆಂಕಿ ಹೆಚ್ಚಿ, ದೇವರೇ, ಒಂದು ಕಪಿ ಮಾಡಿದ ಅನಾಹುತ. ಹಾಗಾಗಿ ಹ್ರಿಯಾ ಕಿಂಚಿದವಾಂಗ್ಮಕಃ, ಲಜ್ಜೆಯಿಂದ ತಲೆ ತಗ್ಗಿಸಿದವನಾಗಿ ತಗ್ಗಿದ ಸ್ವರದಲ್ಲಿ ರಾಕ್ಷಸರಿಗೆ ರಾವಣನು ಇಂತೆಂದನು. ದರ್ಶಿತ, ರಾಕ್ಷಸರೇ, ಇದೇ ಮೊದಲ ಬಾರಿಗೆ ಲಂಕೆಯನ್ನು ತುಡುಕಲಾಗಿದೆ, ಲಂಕೆಗೆ ಸವಾಲೆಸೆಯಲಾಗಿದೆ. ಪ್ರವಿಷ್ಟಾಚ, ಲಂಕಾ ಪ್ರವೇಶ ಆಗಿ ಹೋಗಿದೆ. ಈವರೆಗೆ ಇಂದ್ರ ಕೂಡ ಪ್ರವೇಶ ಮಾಡಲಿಕ್ಕೆ ಭಯಪಡ್ತಾ ಇದ್ದಿದ್ದು, ವಾಯು ಅಪ್ಪಣೆ ಕೇಳಿ ಒಳಗಡೆ ಬರಬೇಕು. ಇಂತಹ ಲಂಕೆಯ ಪ್ರವೇಶವನ್ನು ಮಾಡಲಾಗಿದೆ. ದುಷ್ಪ್ರಸಹ ಪುರಿ, ಯಾರು ಅಂದರೆ ಯಾರೋ ವರುಣನೋ ಯಮನೋ ಬಂದಿದ್ದಲ್ಲ, ಒಂದು ಮಂಗ ಅಂತ, ವಾನರ ಮಾತ್ರೇಣ. ಮಾತ್ರವಲ್ಲ, ಇಂತಹ ಒಂದು ಸರ್ಪಗಾವಲಿನಲ್ಲಿ, ಭದ್ರಗಾವಲಿನಲ್ಲಿ ಇಡಲಾಗಿದ್ದಂಥ ಸೀತೆಯನ್ನು ಆ ವಾನರ ಕಂಡು ಮಾತನಾಡಿ, ಎಲ ಎಲ ಎಲ, ಎಲ್ಲಿಗೆ ಬಂತು ಇದು ಪರಿಸ್ಥಿತಿ? ನನ್ನ ಮನೆ ಒಳಗೆ ಬಂತು. ರಾವಣನ ಮನೆ ಒಳಗಿರ್ತಕ್ಕಂಥದ್ದು ಅಶೋಕವನ. ಎಲ್ಲೋ ಲಂಕೆಯಲ್ಲಿ ಒಂದು ಕಡೆ ಇತ್ತು ಅಂತ ಅಂದ್ಕೊಳ್ಬೇಡಿ. ರಾವಣನ ಮನೆಯೇ ಯೋಜನೆಗಟ್ಟಲೆ ವಿಸ್ತಾರ ಇತ್ತು, ಅಂದರೆ ಮೈಲುಗಟ್ಟಲೆ ವಿಸ್ತಾರ ಇತ್ತು ರಾವಣನ ಮನೆಯೇ. ಅದರ ಒಳಗೆ ಈ ಅಶೋಕವನ ಇದ್ದಂಥದ್ದು ಅಂತ. ಅಲ್ಲೇ ಬಂದು ಸೀತೆ ಜೊತೆಗೆ ಮಾತಾಡ್ತಾನೆ ಅಂತಂದರೆ ಏನು ಅರ್ಥ ಇದಕ್ಕೆ ಅಂತ. ಚೈತ್ಯ ಪ್ರಾಸಾದ, ಅದೊಂದು ಬಹಳ ಭವ್ಯವಾಗಿರ್ತಕ್ಕಂಥ ಭವನ, ಲಂಕೆಗೆ ಅಲಂಕಾರ ಅದು. ಚೈತ್ಯ ಪ್ರಾಸಾದ ಎಂಬುದಾಗಿ ಅದಕ್ಕೆ ಹೆಸರು. 100 ಸ್ತಂಭಗಳದ್ದದು. ಅದನ್ನು ಮುರಿದು ಸುಟ್ಟಿದಾನಂತೆ. ಸುಡಲಿಕ್ಕೆ ಬೆಂಕಿ ಏನಿದೆ ಬಂತು, ಬಾಲಕ್ಕೆ ಬೆಂಕಿ ಹಚ್ಚಿದ ಕಾಲ ಸಂದರ್ಭ ಅದು ಹೌದದು. ಅದಕ್ಕಿಂತ ಮುಂಚೆ ನಂತರ ಮಾಡಿರ್ತಕ್ಕಂಥದ್ದು. ಆದರೆ ಬಾರದ ಬೆಂಕಿಯಲ್ಲಿ ಅಲ್ವಂತೆ. ಒಂದು ಆ ಚೈತ್ಯ ಪ್ರಸಾದದ ಒಂದು ಸ್ತಂಭವನ್ನು ಮುರಿದು ಗರ 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 ತಿರುಗಿಸ್ತಾನೆ ಹನುಮಂತ. ಎಷ್ಟು ತಿರುಗಿಸ್ತಾನೆ ಅಂದರೆ ಬೆಂಕಿ ಬರುವಷ್ಟು ಅಂತ. ಆ ಬೆಂಕಿಯಲ್ಲಿ ಚೈತ್ಯ ಪ್ರಸಾದವನ್ನು ಸುಟ್ಟನಂತೆ ಹನುಮಂತ ಅಂತ. ಹಾಗಾಗಿ ಚೈತ್ಯ ಪ್ರಸಾದವನ್ನು ಧ್ವಂಸ ಮಾಡಲಾಗಿದೆ. ಅಕ್ಷಕುಮಾರನ, ನನ್ನ ಪ್ರಿಯ ಪುತ್ರನ ವಧೆಯಾಗಿದೆ. ಪ್ರಹಸ್ತ ಸೇನಾಪತಿ, ಅವನ ಮಗ ಜಂಬುಮಾಲೆಯ ವಧೆಯಾಗಿದೆ. ಮಂತ್ರಿಪುತ್ರರ ವಧೆಯಾಗಿದೆ. ಸಪ್ತ ಸೇನಾಗ್ರಯಾಯಿನಃ, 5 ಸೇನಾ ಪ್ರಮುಖರು, 5 ಪ್ರಮುಖ ಸೇನಾನಿಗಳು, ಅವರ ವಧೆಯಾಗಿದೆ. ಲಂಕೆ ಎಲ್ಲ ಆಕುಲ ವ್ಯಾಕುಲವಾಗಿದೆ ಹನುಮಂತನಿಂದ. ಒಟ್ಟೇನು ವಿಷಯ? ರಾವಣನ ಆತ್ಮವಿಶ್ವಾಸಕ್ಕೆ ಪೆಟ್ಟು ಬಿದ್ದಿದೆ. ಗರ್ವ ಪರ್ವತದಿಂದ ಯಾರೋ ತಳ್ಳಿದಂತೆ ಆಗಿದೆ. ಹೀಗಾಗಿ ಸಭೆ ಸೇರಿ ತನ್ನ ಸಹಚರರನ್ನು ರಾವಣನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಕಿಂಕರಿಷ್ಯಾಮಿ, ನಾನು ಏನು ಮಾಡಲಿ? ಕಿಂವಾ ಯುಕ್ತಮನಂತರಂ, ಮುಂದಿನ ಹೆಜ್ಜೆ ಯಾವುದು? ಈಗ ಏನು ಮಾಡಿದರೆ ಸರಿ? ಉಚ್ಯತಾಂ, ಹೇಳಿ ನೀವೆಲ್ಲರೂ ಕೂಡ. ನ ಸಮರ್ಥಂ ಯತ್ ಕೃತಂಚ ಸುಕೃತಂ ಭವೇತ್, ಏನನ್ನು ಮಾಡಿದರೆ ಸರಿಯಾದ್ದನ್ನು ಮಾಡದಂತೆ ಆಗ್ಬೋದು, ಏನನ್ನು ಮಾಡಿದರೆ ಸೂಕ್ತವಾದ್ದನ್ನು ಮಾಡದಂತೆ ಆಗ್ಬೋದು ಎಂಬುದನ್ನು ಹೇಳ್ತೀರಾ? ರಾಕ್ಷಸರೇ, ವಿಷಯ ಅಲ್ಲಿಗೆ ನಿಂತಿಲ್ಲ. ಈಗ ಹನುಮಂತ ಬಂದು ಲಂಕೆಯನ್ನು ವ್ಯಾಕುಲಗೊಳಿಸಿದ್ದು ಹಳೆ ಕತೆ. ಈಗ ಹೊಸ ಸುದ್ದಿ ಇದೆ, ತೀರ ಇತ್ತೀಚಿನ ಸುದ್ದಿ. ರಾಮ ಇತ್ತ ಕಡೆಗೆ ಬರ್ತಾ ಇದ್ದಾನೆ, ಲಂಕೆಯ ಕಡೆಗೆ ಬರ್ತಾ ಇದ್ದಾನೆ. ವಾನರಾಣಾಂ ಹಿ ವೀರಾಣಾಂ ಸಹಸ್ರೈಃ ಪರಿವಾರಿತಃ, ಅಸಂಖ್ಯ ಸಂಖ್ಯೆಯ ವಾನರ ವೀರರನ್ನು ನಡುಗೂಡಿ ರಾಮನು ಇತ್ತಲೇ ಬರ್ತಾ ಇದ್ದಾನೆ. ಮುತ್ತಿಗೆ ಹಾಕ್ತಾನೆ ಲಂಕೆಗೆ, ಸಂಶಯ ಬೇಡ. ಒಬ್ಬ ವಾನರನಿಂದ ಇಷ್ಟೆಲ್ಲ ಅನರ್ಥ, ಇನ್ನು ಕೋಟಿ ಕೋಟ್ಯಂತರ ವಾನರರು ಆ ರೀತಿಯವರು ಬಂದರೆ ಕಥೆ ಏನು? ಇವರಿಗೆಲ್ಲ ಪ್ರಭು ರಾಮ ಅದು ಹೇಗಿರ್ಬೋದು? ಅವನು ಮಧ್ಯೆ ಸಮುದ್ರ ಇದೆ, ಶತಯೋಜನದ ಸಮುದ್ರ ಇದೆ. ಆ ಸಮುದ್ರವನ್ನು ದಾಟುವುದರ ಬಗ್ಗೆ ಸುಗ್ರೀವನಿಗೆ ಸಂಶಯ ಇದೆ, ಅದು ಸಾಧ್ಯವೋ ಸಾಧ್ಯ ಇಲ್ಲವೋ ಅಂತ. ಆದರೆ ರಾವಣನಿಗೆ ಸಂಶಯವೇ ಇಲ್ಲ. ರಾವಣ ಹೇಳ್ತಾನೆ, ತರಿಷ್ಯತೆ ಚ ಸುವ್ಯಕ್ತಂ ರಾಘವ ಸಾಗರಂ ಸುಖಂ. ಇದು ಸುಸ್ಪಷ್ಟ, ರಾಮನು ಸಮುದ್ರವನ್ನು ದಾಟ್ತಾನೆ, ಅನುಮಾನವಿಲ್ಲ. ಸುಖಂ ತರಿಷ್ಯತಿ, ಸುಖವಾಗಿ ದಾಟಿ ಬರ್ತಾನೆ ಸಮುದ್ರವನ್ನು ಅಂತ ಎಂಬುದಾಗಿ ರಾವಣನಿಗೆ ವಿಶ್ವಾಸ. ತನ್ನ ತಮ್ಮನೊಡಗೂಡಿ, ಸೇನೆಯೊಡಗೂಡಿ, ಸಾನುಜಃ ಸಬಲಾನುಗಃ ಇವರೆಲ್ಲರೊಡಗೂಡಿ ಸಮುದ್ರವನ್ನು ದಾಟಿ ರಾಮ ಬಂದೇ ಬರ್ತಾನೆ.
ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂದರೆ ಗೊತ್ತಿಲ್ಲ ಹೇಗೆ ಬರ್ತಾನೆ ಅಂತ. ಸಮುದ್ರವನ್ನೇ ಒಣಗಿಸಿ ಅವನು. ಯಾರು ಹೇಳಿದ್ದು ಈ ಮಾತು? ಯಾರು ಹೇಳಿದ್ದು? ರಾವಣ ಹೇಳಿದ್ದು. ಗುಟ್ಟಾಗಿ ಎಲ್ಲ ತುಂಬಿದ ಸಭೆಯಲ್ಲಿ, ತನ್ನವರ ಸಭೆಯಲ್ಲಿ ರಾವಣ ಹೇಳ್ತಾ ಇರುವಂಥ ಮಾತು. ಸಮುದ್ರ ಮುಚ್ಚೋಷಯತಿ, ಸಮುದ್ರವನ್ನೇ ಶೋಷಿಸಿಯಾನು, ಅಥವಾ ತನ್ನ ಪರಾಕ್ರಮದಿಂದ ಮತ್ತೇನಾದರೂ ಮಾಡಿಯಾನು. ವೀರ್ಯೇಣ ಅನ್ಯತ್ ಕರೋತಿವ. ಒಟ್ಟರ್ಥ ಏನು ಅಂದರೆ ರಾವಣನಿಗೆ ತನ್ನ ಮೇಲೆ ವಿಶ್ವಾಸ ಕಡಿಮೆಯಾಗಿದೆ, ರಾಮನ ಮೇಲೆ ವಿಶ್ವಾಸ ಹೆಚ್ಚಾಗಿದೆ. ತನ್ನ ಮೇಲೆ ವಿಶ್ವಾಸ ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಆತ್ಮವಿಶ್ವಾಸ ಕುಂದಿ ಪರಮಾತ್ಮ ವಿಶ್ವಾಸ ಬರ್ತಾ ಇದೆ. ಬೇರೆ ರೂಪದಲ್ಲಿ ಬರ್ತಾ ಇದೆ. ವಿರೋಧ ಭಕ್ತಿ ಅಂತ ಹೇಳ್ತಾರೆ, ಆ ರೂಪದಲ್ಲಿ ಬರ್ತಾ ಇದೆ. ದಾನವ ಭಕ್ತಿ, ರಾಕ್ಷಸ ಭಕ್ತಿ ಆ ರೂಪದಲ್ಲಿ ಬರ್ತಾ ಇರ್ಬೋದು. ಅಂತೂ ಇಂತೂ ವಿಶ್ವಾಸ ರಾಮನ ಮೇಲೆ. ಅಸ್ಮಿನ್ ಏವಂ ಗತೆ ಕಾರ್ಯೇ ವಿರುದ್ಧೇ ವಾನರೈ ಸಹ ಹಿತಂ ಪುರೇ ಚ ಸೈನ್ಯೇ ಚ ಸರ್ವಂ ಸಮ್ಮಂತ್ರಿತಾಂ ಮಮ. ಈ ಕಾರ್ಯ ಹೀಗಾಗಿದೆ. ನಾವೀಗ ವಾನರರ ವಿರೋಧ ಕಟ್ಕೊಂಡಾಗಿದೆ. ವಾನರರು ಏನು ಕಡಿಮೆ ಇಲ್ಲ, ಜಾಂಬವಂತ. ತ್ರಿವಿಕ್ರಮನ ಪ್ರದಕ್ಷಿಣೆ ಮಾಡಿದವನು, ತ್ರಿವಿಕ್ರಮಾವತಾರದ ಪ್ರದಕ್ಷಿಣೆ ಮಾಡಿದವನು. ಒಂದು ಹೆಜ್ಜೆಯಲ್ಲಿ ಭೂಮಂಡಲವನ್ನು ಅಡೆದಿರ್ತಕ್ಕಂಥ, ಇನ್ನೊಂದು ಹೆಜ್ಜೆಯಲ್ಲಿ ಆಕಾಶ ಅಡೆದಿರ್ತಕ್ಕಂಥ ತ್ರಿವಿಕ್ರಮನನ್ನು ಪ್ರದಕ್ಷಿಣೆ ಮಾಡಿರ್ತಕ್ಕಂಥ, ಆ ಸಮಯದಲ್ಲಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿರ್ತಕ್ಕಂಥ ಜಾಂಬವಂತ. ಅಮೃತವನ್ನು ಕೂಡಿದ ಮೈಂದದ್ವಿವಿದರು, ವಾಲಿಗೆ ತುಲ್ಯ ಬಲನಾದ ಅಂಗದ. ಇವರೆಲ್ಲ ಏನು ಕಡಿಮೆ ಬರ್ತಾ ಇದ್ದಾರೆ. ಹಾಗಾಗಿ ಇವರ ವಿರೋಧ ಕಟ್ಕೊಂಡಾಯಿತು. ಈಗ ನಗರ ಪುರದ ಹಿತ ಏನು, ಸೈನ್ಯದ ಹಿತ ಏನು, ಸಿಂಹಾಸನದ ಹಿತ ಏನು, ಲಂಕೆ ಉಳಿಯುವುದು ಹೇಗೆ, ಬನ್ನಿ ಸಮಾಲೋಚನೆ ಮಾಡೋಣ ಎಂಬುದಾಗಿ ರಾವಣ ತನ್ನ ಒಡನಾಡಿಗಳನ್ನು ಕರೆದು ಈ ರೀತಿಯ ಒಂದು ಭಾಷಣ ಮಾಡಿದಾಗ ಅನಿಸುವುದು ಏನು ಗೊತ್ತಾ? ಆ ತನಕ ಇದ್ದ ಅದಟೆಲ್ಲ ಅಳಿದು ಆತಂಕ ಅಮರಿತಲ್ಲ. ಆ ತನಕ ಇದ್ದ ಅದಟೆಲ್ಲ ಅಳಿದು ಆತಂಕ ಅಮರಿತಲ್ಲ. ಈ ತನಕ ಇವನ ಈ ರೈದು ಹಣೆಗೆ ಬೆವರಿಳಿಸಿದವರೇ ಇಲ್ಲ. ಈ ರೈದು 10 ಹಣೆ ಇದೆ, ಬೆವರು ಇಳಿಯೋದಕ್ಕೆ ಅವಕಾಶ ಬೇಕಾದಷ್ಟಿದೆ, ಯಾರೂ ಇಲ್ಲವಂತೆ. ಅದು ಈಗ ಹಾಗಾಗಿದೆ. ಊಹೆಗೂ ಮೀರಿ ಊರಿನೊಳು ತೂರಿ ಉರಿ ಇಕ್ಕಿತೊಂದು ಕಪಿಯು, ಏನಾಗಬಹುದು ರಕ್ಕಸರ ಲಂಕೆ, ಏನಿಹುದೋ ಬ್ರಹ್ಮಲಿಪಿಯು. ಐತಂದ ವೈರಿ ಅಂಗಳದವರೆಗೂ ಕೈ ಮೀರಿತೇನೋ ಕಾಲ, ಓಡಿಸಿದನೆಲ್ಲ ಒಡಹುಟ್ಟಿದವನ. ಕುಬೇರನನ್ನು ಓಡಿಸಿದ್ದಾನೆ. ಕುಬೇರನದ್ದು ಲಂಕೆ ಅದು. ಅದು ಗೆದ್ದಲು ಹುತ್ತನ್ನು ಕಟ್ಟುವುದು, ಆಮೇಲೆ ಹಾವು ಬಂದು ಸೇರಿಕೊಳ್ಳೋದು ಅಂತ ಹೇಳ್ತಾರಲ್ಲ, ಹಾಗಾಗಿದೆ ಅಲ್ಲಿ. ಹಾಗಾಗಿ ಕುಬೇರ ಕಟ್ಟಿದ ಲಂಕೆ ಇನ್ನು ರಾವಣ ಆಳ್ತಾ ಇರ್ತಕ್ಕಂಥದ್ದು. ಅವನು ಸಾಕ್ಷಾತ್ ಒಡ ಹುಟ್ಟಿದ ಅಣ್ಣ, ಭಾಳ ಪ್ರೀತಿಯ ಅಣ್ಣನಾಗಿದ್ದವನು, ಒಳ್ಳೆಯದೇ ಮಾಡ್ತಕ್ಕಂಥವನು. ಇವನಿಗೆ ಈಗ ನೆನಪಾಗ್ತಾ ಇದೆ ಅದೆಲ್ಲ. ಓಡಿಸಿದನೆಲ್ಲ ಒಡಹುಟ್ಟಿದವನ ತಿರುಗೀತೆ ತನಗೆ ಶೂಲ. ಕವಿಯ ಈ ಒಂದು ಮನೋಜ್ಞ ಭಾವವನ್ನು ಕವಿಪುತ್ರನ ಧ್ವನಿಯಲ್ಲಿ, ಸಾಕೇತ ಗಜಾನನ ಶರ್ಮರ ರಚನೆ ಇದು, ಸಾಕೇತನ ಧ್ವನಿಯಲ್ಲಿ ನಾವಿದನ್ನು ಆ ಕವಿಪುತ್ರನ ಶಬ್ದ ಯಾಕೆ ಪಡಿಸಿದ್ದೇವೆ ಅಂದರೆ, ಅಷ್ಟೇ ಸುಂದರವಾಗಿ ರಾಗ ಸಂಯೋಜನೆ ಮಾಡ್ತಕ್ಕಂಥ ಶಕ್ತಿ, ಹಾಡುವ ಶಕ್ತಿ ಕುಮಾರ ಸಾಕೇತನಾಗಿರೋದ್ರಿಂದ. ನಿಮಗೆ ಗೊತ್ತಿರ್ಬೋದು, ಆ ರಾಮನ ಆ ಮಠದ ಗೀತೆ ಇದೆಯಲ್ಲ, ಇನ್ನಷ್ಟು ಬೇಕನ್ನು ಹೃದಯಕ್ಕೆ ರಾಮ, ಆ ಪದ ತಂದೆ ರಚಿಸಿದ್ದು, ಮಗ ಅದಕ್ಕೆ ರಾಗ ಹಾಕಿದ್ದು. ಆಮೇಲೆ ಅದಕ್ಕೆ ತುಂಬ ಸಂಸ್ಕಾರಗಳು ಪರಿಷ್ಕಾರಗಳು ಬಂದಿದೆ. ಹಾಗಾಗಿ ಈ ತಂದೆ ಮಕ್ಕಳ ಜುಗಲ್ಬಂದಿ ಇದರ ಮೂಲಕವಾಗಿ ಈ ಭಾವವನ್ನು, ರಾವಣನ ಈ ಭಾವವನ್ನು ನಾವೆಲ್ಲರೂ ಆಸ್ವಾದನೆ ಮಾಡೋಣ ಅಂತ. ಆತನಕ ಇದ್ದ ಅದಟೆಲ್ಲ ಅಳಿದು ಆತಂಕ ಮರಿತಲ್ಲ. ಆತನಕ ಇದ್ದ ಅದಟೆಲ್ಲ ಅಳಿದು ಆತಂಕ ಮರಿತಲ್ಲ. ಈ ತನಕ ಇವನ ಈರೈದು ಹಣೆಗೆ ಬೆವರಿಳಿಸಿದವರೇ ಇಲ್ಲ. ಈ ತನಕ ಇವನ ಈರೈದು ಹಣೆಗೆ ಬೆವರಿಳಿಸಿದವರೇ ಇಲ್ಲ. ಊಹೆ ಭೂಮಿ
ಉರಿಯಿಕ್ಕಿತೊಂದು ಕಪಿಯು ಊಹೆಗೂ ಮೀರಿ ಊರಿನೊಳು ತೂರಿ ಉರಿಯಿಕ್ಕಿತೊಂದು ಕಪಿಯು ಏನಾಗಬಹುದೋ ರಕ್ಕಸರ ಲಂಕೆ ಏನಾಗಬಹುದೋ ರಕ್ಕಸರ ಲಂಕೆ ಏನಿಹುದೋ ಬ್ರಹ್ಮಲಿಪಿಯು ಏನಾಗಬಹುದೋ ರಕ್ಕಸರ ಲಂಕೆ ಏನಿಹುದೋ ಬ್ರಹ್ಮಲಿಪಿಯು ಐತಂದ ವೈರಿ ಅಂಗಳದವರೆಗೂ ಕೈ ಮೀರಿತೇನೋ ಕಾಲ ಐತಂದ ವೈರಿ ಅಂಗಳದವರೆಗೂ ಕೈ ಮೀರಿತೇನೋ ಕಾಲ ಓಡಿಸಿದನಲ್ಲ ಒಡಹುಟ್ಟಿದವನ ಓಡಿಸಿದನಲ್ಲ ಒಡಹುಟ್ಟಿದವನ ತಿರುಗೀತೆ ತನಗೆ ಶೂಲ ತಿರುಗೀತೆ ತನಗೆ ಶೂಲ ಕೈ ಮೀರಿತೇನೋ ಕಾಲ ಔಷಧವನರಸಿ ಔಷಧವನರಸಿ ಓ ನನ್ನ ಜನರೇ ಲಂಕೆಯನ್ನು ಉಳಿಸಿ ಬೆಳೆಸಿ ಔಷಧವನರಸಿ ಓ ನನ್ನ ಜನರೇ ಲಂಕೆಯನ್ನು ಉಳಿಸಿ ಬೆಳೆಸಿ ಇದು ಅಂತ್ಯವಲ್ಲ ಆರಂಭ ಮಾತ್ರ ಇದು ಅಂತ್ಯವಲ್ಲ ಆರಂಭ ಮಾತ್ರ ಧೈರ್ಯವನ್ನು ಮರಳಿ ಗಳಿಸಿ ಲಂಕೆಯನ್ನು ಉಳಿಸಿ ಬೆಳೆಸಿ ಧೈರ್ಯವನ್ನು